ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಚ್ಚು ಟೈಮ್ ತೆಗೆದುಕೊಳ್ದೇನೆ ಸುಂದರವಾಗಿ ಸಿಂಪಲ್ಲಾಗಿ ಹೇಗೆ ಸ್ಯಾರಿ ಉಡಿಸ್ಬೋದು ಅಂತ ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೂ ಕೂಡ ತುಂಬ ಉಪಯೋಗ ಆಗುತ್ತೆ. ಕೊನೆವರೆಗೂ ಮಿಸ್ ಮಾಡ್ದೇನೆ ನೋಡಿ. ಫಸ್ಟ್ ಇಲ್ಲಿ ಸೀರೆದ ಎಡ್ಜಸ್ನ ಈ ರೀತಿ ಇಟ್ಕೊಂಡು ನರ್ಗೆಗಳನ್ನ ಮಾಡ್ಕೋಬೇಕಾಗತ್ತೆ. ಹಬ್ಬ ದಿನ ತುಂಬ ಟೈಮ್ ಇರಲ್ಲ, ನಮಗೆ ಬೇಕಾದಷ್ಟು ಕೆಲಸಗಳಿರುತ್ತೆ. ಈಗ ಸ್ಯಾರಿನ ಉಡಿಸ್ಬೇಕು, ಮನೆ ಕೆಲಸಗಳನ್ನ ಮಾಡ್ಕೋಬೇಕು, ಪೂಜೆಗೆ ರೆಡಿ ಮಾಡ್ಕೋಬೇಕು ಅಂತ ತುಂಬ ಟೈಮ್ ಇರಲ್ಲ. ಆವಾಗ ನಿಮಗೆ ಸ್ಯಾರಿ ಉಡಿಸೋದಕ್ಕೆ ಟೈಮ್ ಇಲ್ಲ ಅಂತ ಅಂದಾಗ ಈ ರೀತಿ ಸ್ಯಾರಿನ ಉಡಿಸಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದರೆ ತುಂಬ ಸಿಂಪಲ್ಲಾಗಿರುತ್ತೆ ಮತ್ತು ತುಂಬ ಸುಂದರವಾಗಿ ಕಾಣಿಸುತ್ತೆ. ನರ್ಗೆಗಳನ್ನ ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಚಿಕ್ಕದಾಗಿ ಮಾಡ್ಕೊಳ್ಳಿ. ಏನಂತ ಅಂದರೆ ಸ್ವಲ್ಪ ಜಾಸ್ತಿ ನರ್ಗೆಗಳು ಬರುತ್ತೆ, ಆವಾಗ ಅಮ್ಮನವ್ರಿಗೆ ಉಡಿಸಿದಾಗ ತುಂಬ ಸುಂದರವಾಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಳ್ಳಿ, ತುಂಬ ಅಗಲಾಗೆಲ್ಲ ಬೇಡ. ಮತ್ತು ಇದಕ್ಕೆ ಸೆರಗು ಏನು ಬೇಕಾಗಲ್ಲ. ಪೂರ್ತಿ ಸೀರೆನ ಈ ಥರ ನರ್ಗೆಗಳನ್ನ ಮಾಡ್ಕೋಬೇಕಾಗತ್ತೆ. ಅದಕ್ಕೇ ನಾನು ಹೇಳಿದ್ದು ತುಂಬ ಸಿಂಪಲಾಗಿ ಉಡಿಸ್ಕೋಬೋದು ಅಂತ. ತುಂಬ ಸೆರಗು ಏನು ಮಾಡೋದಿಲ್ಲ ಅಂತ ಅಂದರೆ ಬೇಗ ಆಗುತ್ತೆ ಮತ್ತು ಟೈಮ್ ಹಿಡಿಯೋದಿಲ್ಲ ಮತ್ತು ಸುಂದರವಾಗೂ ಕೂಡ ಉಡಿಸ್ಕೋಬೋದು. ನೋಡಿ ಈ ರೀತಿ ನರ್ಗೆಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನು ನೀಟಾಗಿ ಒಂದೊಂದೇ ನರ್ಗೆಗಳನ್ನ ಇಟ್ಕೋಬೇಕಾಗತ್ತೆ. ಒಂದು ನರ್ಗೆನೂ ಕೂಡ ಬಿಡಬಾರ್ದು. ಏಕೆ ಅಂತ ಅಂದರೆ ಒಂದು ನರ್ಗೆ ಬಿಟ್ಟರು ಅಮ್ಮನವ್ರಿಗೆ ಉಡಿಸುವಾಗ ಪೂರ್ತಿ ಸೀರೆದೆ ಅಳ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಒಂದೊಂದೇ ನರ್ಗೆಗಳನ್ನ ಇಟ್ಕೊಂಡು ಈ ರೀತಿ ಒಂದು ಕ್ಲಿಪ್ ಹಾಕ್ಕೊಂಡು ಇಟ್ಕೋಬೇಕು. ಇವಾಗ ಇದನ್ನು ನೀಟಾಗಿ ಈ ಥರ ಒಂದು ಸಮ ಮಾಡಿಕೊಂಡು ಮತ್ತೆ ಇದನ್ನು ಮಧ್ಯದಲ್ಲಿ ಮತ್ತು ಲಾಸ್ಟಲ್ಲಿ ಎರಡೂ ಸೈಡು ಕೂಡ ಒಂದೊಂದೇ ನರ್ಗೆಗಳನ್ನ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಯಾರೆಲ್ಲ ಫಸ್ಟು ಟೈಮು ವರಮಹಾಲಕ್ಷ್ಮಿ ಮಾಡ್ತಿದ್ದೀರಾ ಅವರಿಗಂತೂ ತುಂಬ ಯೂಸ್ ಆಗುತ್ತೆ ಈ ವಿಡಿಯೋ. ನೋಡಿ ಈ ರೀತಿ ಜೋಡಿಸ್ಕೋಬೇಕಾಗತ್ತೆ. ಒಂದು ನರ್ಗೆನೂ ಕೂಡ ಬಿಡಬೇಡಿ, ಆ ರೀತಿ ಜೋಡಿಸ್ಕೊಳ್ಳಿ. ಯಾರಿಗೆಲ್ಲ ವರಮಹಾಲಕ್ಷ್ಮಿಗೆ ನಮಗೆ ಸ್ಯಾರಿ ಉಡ್ಸೋದು ಕಷ್ಟ ಅನಿಸುತ್ತೆ ಅವರು ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಿಮ್ಮ ಮನೆಗೆ ಬಂದಿರೋರೆಲ್ಲರೂ ಈ ರೀತಿ ಸೀರೆ ಉಡ್ಸಿ ನೋಡಿದ್ರೆ ತುಂಬಾ ಚೆನ್ನಾಗಿದೆ ಅಂತ ಖುಷಿ ಪಡ್ತಾರೆ. ನೋಡಿ ಈ ರೀತಿ ಎಲ್ಲನೂ ಜೋಡಿಸ್ಕೊಂಡು ಈ ಥರ ಒಂದೊಂದು ಕ್ಲಿಪ್ ಹಾಕ್ಕೊಂಡು ಇಟ್ಕೋಬೇಕಾಗತ್ತೆ. ಯಾರಿಗೆಲ್ಲ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಯವ್ರಿಗೆ ನಮಗೆ ವರಮಹಾಲಕ್ಷ್ಮಿ ಮಾಡೋದಕ್ಕೆ ಸ್ಯಾರಿ ಉಡ್ಸೋದಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ಈ ಸೀರೆನ ಉಡಿಸ್ಕೋಬೋದು. ಇವಾಗ ಈ ರೀತಿ ನರ್ಗೆಗಳನ್ನ ಮಾಡಿಟ್ಕೊಂಡಿದ್ದೀನಿ ನಾನು. ಇವಾಗ ಒಂದು ಚಿಕ್ಕ ಬಿಂದಿಗೆಗೆ ಒಂದು ಕೋಲ್ ಕಟ್ಬಿಟ್ಟು ಈ ರೀತಿ ಹಾಕೋಬೇಕಾಗತ್ತೆ. ನರ್ಗೆಗಳನ್ನ ಕೋಲ್ ಮೇಲಿಂದ ತಗೊಂಡು ಇವಾಗ ಇದನ್ನು ಪಾರ್ಟೇಷನ್ ಮಾಡಿ ನರ್ಗೆಗಳನ್ನ 4 ಕ್ಲಿಪ್ಪ ಈ ಥರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಎರಡು ಸೈಡು ಒಂದೇ ಸಮ ಮಾಡ್ಕೋಬೇಕು. ಇವಾಗ ಇಲ್ಲಿ ಲಾಸ್ಟಿಗೆ ಸೆರ್ಗಲ್ಲಿರುತ್ತಲ್ಲ, ಸೆರ್ಗಲ್ಲಿರೋ ಅಂತಹ 2 ರಿಂದ 3 ಲೇಯರ್ನ ತಗೊಂಡು ಈ ರೀತಿ ಪಿನ್ ಹಾಕ್ಕೋಬೇಕು. ಇವಾಗ ಪಿನ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ಮಧ್ಯಕ್ಕೆ ಒಂದು ದಾರ ಕಟ್ಕೊಂಡು ಈ ನರ್ಗೆಗಳನ್ನ ಸರಿ ಮಾಡ್ಕೋಬೇಕು. ಆದಷ್ಟು ಒಂದೇ ಸಮ ಬರೋ ಹಾಗೆ ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಈ ರೀತಿ ಜೋಡಿಸ್ಕೋಬೇಕು. ನೋಡಿ ಎಷ್ಟು ಈಸಿ ಇದೆ ಅಂತ. ಇವಾಗ ಲಕ್ಷ್ಮಿ ಅಮ್ಮನವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಿದಾರಲ್ವ. ನಾವು ಇದಕ್ಕೆ ಇವಾಗ ಅಲಂಕಾರ ಮಾಡ್ಕೋಬೇಕು. ನಿಮಗೆ ಯಾವ ಅಲಂಕಾರಿಕ ವಸ್ತುಗಳಿದೆ ಅದರಿಂದನೇ ಅಲಂಕಾರನ ಮಾಡ್ಕೋಬೋದು. ನೋಡಿ ಈ ರೀತಿ ಒಂದು ಸೊಂಟದ ಪಟ್ಟಿ ಹಾಕಿದ್ರಂತೂ ತುಂಬ ಸುಂದರವಾಗಿ ಕಾಣಿಸ್ತಾರೆ. ಅಮ್ಮನವ್ರಿಗೆ ನೀವು ಯಾವ ರೀತಿ ಅಲಂಕಾರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಆ ರೀತಿ ನೀವು ಅಲಂಕಾರನ ಮಾಡ್ಕೋಬೋದು. ನಂತರ ನಾನು ಇಲ್ಲಿ ಕಲಸ ಏನು ಇಟ್ಟು ತೋರಿಸಿಲ್ಲ. ಯಾಕೆ ಅಂತ ಅಂದರೆ ನಾವು ಹಬ್ಬದ ದಿನವೇ ಕಲಸ ಉಡಬೇಕು. ಅದಕ್ಕೋಸ್ಕರ ಲಕ್ಷ್ಮಿಗೆ ಮುಖವಾಡ ಎಲ್ಲ ಹಾಕಿ ಕಲಸನ ನಾನು ಇಟ್ಟಿಲ್ಲ. ನಿಮ್ಮ ಸಂಪ್ರದಾಯದ ಪ್ರಕಾರ ನೀವು ಯಾವ ರೀತಿ ಮಾಡ್ಕೋತೀರಾ ಆ ರೀತಿ ನೀವು ಹಬ್ಬದ ದಿನ ಮಾಡ್ಕೋಬೋದು. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.